ನಿನ್ನೆ ವಿಡಿಯೋನ ಈಗ ಕಂಟಿನ್ಯೂ ಮಾಡಕತ್ತೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಮ್ಮ ವಿಡಿಯೋದಾಗ ಏನರ ತಿದ್ದುಪಡಿ ಮಾಡ್ಕೋಬೇಕಂದ್ರೆ ನಮ್ಗೆ ಸಪೋರ್ಟ್ ಕಮೆಂಟ್ ಮಾಡಿರಿ. ನಾವು ತಿದ್ದುಪಡಿ ಮಾಡ್ಕೊಂಡು ಮತ್ತು ಇದಕ್ಕಿಂತ ಚಲೋ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀವಿ ರೀ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ. ಇವ್ರನ್ನ ಕರ್ಕೊಂಬರ್ಲಿಲ್ಲ ಡಾಕ್ಟ್ರನ್ನ, ಹಂಗೆ ಎಲ್ಲ ಅಡುಗೆ ಮಾಡೋದೈತಿ, ಎಲ್ಲ ಹಂಗೆ ಕೂತೈತಿ. ಒಂದು ಇಂಜೆಕ್ಷನ್ ಒಂದು ಸೂಜಿ ಅದೊಂದು ಮಾಡ್ಕೊಂಡ್ಬಿಟ್ನಿ, ಅದ್ರ ಹಗರ ಆಗಿಬಿಡ್ತಾನೆ ಅವನಾರು ಒಂದು ತಾಸು ಮಕ್ಕೋತಾನೆ ಬರುತ್ತಾನೆ. ಶಾಂತ, ಏ ಶಾಂತ, ಡಾಕ್ಟ್ರು ಬಂದಾರ, ಹೇಳು. ಬಂದಿರ್ರಿ ಡಾಕ್ಟ್ರು, ಆಯ್ತಾಳ್ರಿ ಎದ್ನಿ. ಹಂಗೆ ಕಣ್ಣು ಮುಚ್ಚಾಕತ್ತಿದ್ದು, ಇನ್ನೂ ಏನು ನಿದ್ದೆ ಮಾಡಿದ್ದಿಲ್ಲ ಹೇಳ್ರಿ ನಾನು. ಬರ್ರಿ ಡಾಕ್ಟ್ರ ಬರ್ರಿ. ಡಾಕ್ಟ್ರ್ ಏನಾಗೈತೆ ನೋಡ್ರಿ, 3-4 ದಿನ ಆಯ್ತು ಬರೀ ಕಣ್ಣಿಗೆ ಬಂದೈತೆ ಅನ್ನಕತ್ತಾಳ್ರಿ. ಜರ ನೋಡಿ ಒಂದು ಸೂಜಿ ಸುಚ್ಚಿಬಿಡ್ರಿ, ಯಾಕಂದ್ರೆ ಸೂಜಿ ಸುಚ್ಚಲ್ಲ ಬಗೆಹರಂಗಿಲ್ಲ. ಮತ್ತು ಮನ್ಯಾಗ ಮಾಡೋರು ಒಬ್ಬರು ಆಗ್ತಾರೆ ಡಾಕ್ಟ್ರ, ಮತ್ತು ಎಲ್ಲ ಅವರ ಮಕ್ಕೊಂಬಿಟ್ರೆ ನಾವೆಲ್ಲ ಉಪವಾಸ ಕೂತ್ ಬಿಡೋದಾಗ್ತೈತೆ ಅಲ್ರಿಪ್ಪ. ಆಯ್ತು ರೀ, ನೋಡ್ತೇನೆ ರೀ, ನೋಡಿ ಹೇಳ್ತೇನೆ ರೀ. ಯಾಕಂದ್ರೆ ಸುಮ್ಮ ಸೂಜಿ ಸುಚ್ಚಾಕ ಬರಂಗಿಲ್ಲ ಅನ್ನಾರ. ಯಾಕಂದ್ರೆ ಏನರ ಆಗಿತ್ತಂದ್ರೆ ಸೂಜಿ ಸುಚ್ಚಾಕ ಚಲೋ ರೀ. ಸುಮ್ಮ ಹೆಂಗೆ ಸುಚ್ಚಾಕ ಬರ್ತೈತಿ ಹೇಳ್ರಿ ನೋಡೋಣ. ಏನಾಕಾರಣ ಸುಚ್ಚೋದ್ರಿಂದ ಏನಾದರೂ ರಿಯಾಕ್ಟ್ ಆಗಿಬಿಡ್ತೈತಿ ರೀ. ಅವ್ರಿಗೆ ಕರೆನ ಜ್ವರ, ಒಳಗೆ ಜ್ವರ ಇರ್ತಾವ್ರಿ. ಕೆಲವೊಬ್ರಿಗೆ ಜ್ವರ ಗೊತ್ತಾಗಂಗಿಲ್ಲ, ಸಣ್ಣ ಹಿಂಗೆ ಟೈಫಾಯ್ಡ್ ತಗೋತಿರ್ತೈತಿ ರೀ, ಗೊತ್ತಿರಲ್ಲ, ಸುಮ್ಮ ಸುಚ್ಚಾಕ ಆಗಂಗಿಲ್ಲ ರೀ. ಗುಳಿಗೆ ಮೇಲೆ ಆರಾಮಾಗೋದು ಇರ್ತೈತಿ ರೀ. ಚಲೋ ನೀವೇನು ಮಾಡ್ತೀರಿ, ಸ್ವಲ್ಪ ತಲೆ ಸಾಕಿತ್ತು ಒಂದಿಟ್ಟು ಉರಿ ಬಂದು ಅಂತ ಹೇಳಿ ಪಟ್ನದ ಮೆಡಿಕಲ್ಗೆ ಹೋಗ್ತೀರಿ. ಅವ್ರಿಗೆ ಹೇಳ್ತೀರಿ ತಲೆ ಸಾತೈತಿ, ಗುಳಿಗೆ ಕುಡಪ, ಜ್ವರ ಬಂದಾಗ ಗುಳಿಗೆ ಕುಡಪ ಅಂತೀರಿ. ಆದರೆ ಉರಿ ಗುಳಿಗೆ ಬೇರೆ ಇರ್ತಾವೆ, ತಲೆನ ಗುಳಿಗೆ ಬೇರೆನೇ ಇರ್ತಾವೆ. ನಾವು ಕುಡಿದ ಗುಳಿಗೆ ಬೇರೆ ಆಗ್ತೈತ್ರಿ, ಮೆಡಿಕಲ್ದವ್ರು ಕುಡಿದ ಗುಳಿಗೆ ಬೇರೆ ಆಗ್ತೈತ್ರಿ. ಹಾಗಾಗಿ ನಾವೆಲ್ಲ ಚೆಕ್ ಮಾಡಿ ಕೊಟ್ಟಿವಂದ್ರೆ ಅದರ ಕೋರ್ಸ್ ನಾವು ಹೇಳ್ದಂಗೆ ಮಾಡಿದ್ವಿ ಅಂದ್ರೆ ಕಡಿಮೆ ಆಗ್ತೈತ್ರಿ. ನೀವು ಪಡ ಅಲ್ಲಿ ತರೋದು ಗುಳಿಗೆ ಕುಡಿದು ಮಾಡ್ರೆ ಕಡಿಮೆ ಆಗಂಗಿಲ್ಲ ರೀ. ಅದ್ರ ನಾ ಚೆಕ್ ಮಾಡ್ತೀನಿ ತಡ್ರಿ. ಅಮ್ಮ ಸ್ವಲ್ಪ ಉಸಿರಾಟ ಜೋರಾಗಿ ತೊಗೊಂಡು ಸಕಾಸು ಬಿಡ್ರಿ. ಏನಿಲ್ಲರಿ ಅಣ್ಣ, ಒಳಗೆ ಸಣ್ಣಗೆ ಜ್ವರ ಅದಾವ್ರಿ, ಟೈಫಾಯ್ಡ್ ಶಾಖ ಜ್ವರ ಐತ್ರಿ. ನಾನು ಗುಳಿಗೆ ಕೊಡ್ತೇನೆ ರೀ, ಒಂದು ಇಂಜೆಕ್ಷನ್ ಒಂದು ಮಾಡ್ತೇನೆ. ನಾ ಎಷ್ಟು ಗುಳಿಗೆ ಕೊಟ್ಟಿರ್ತೀನಿಲ್ಲ, ನಾ ಹೇಳಿ ಟೈಮ್ಗೆ ತೊಗೋರಿ. ಇನ್ನು ಟೈಫಾಯ್ಡ್ ಶಾಖ ಐತ್ರಿ, ಪೂರಾ ಟೈಫಾಯ್ಡ್ ಸೇರಿಲ್ರಿ. ಈಗ ನೀವು ನಮ್ಮ ಕರ್ಕೊಂಬಂದು ಭಾಳ ಚಲೋ ಮಾಡಿಬಿಟ್ರಿ. ನಾವು ಗುಳಿಗೆ ಪ್ರಕಾರ ನೀವು ತೊಗೊಂಡ್ರಿ, ಮತ್ತು ಒಂದು ಇಂಜೆಕ್ಷನ್ ಒಂದು ಮಾಡಿಬಿಡ್ತೇನೆ ರೀ, ಕಡಿಮೆ ಆಗಿಬಿಡ್ತೈತಿ ರೀ ಅನ್ನಾರ ಟ್ರ್ಯಾಕ್. ಹೌದೌದ್ರಿ, ಎಲ್ಲ ಅವನ ಗೊತ್ತಾಗಿಲ್ಲ ನೋಡ್ರಿ ಅಪ್ಪ. ಅದಕ್ಕೆ ನಾನು ಹೇಳ್ತಿದ್ರಿ ಕನಕನಿಗೆ ಬಂದಂಗೆ ಆಗತೈತಿ, ಶಕ್ತಿ ಇಲ್ಲಂಗೆ ಆಗತೈತಿ ಹೇಳಾಕತ್ತೇಳು. ನನಗೂ ಒಟ್ಟು ದವಾಖಾನೆ ಬರೋದಾಗಲ್ದಾಗಿತ್ತು. ಭಾಳ ಚಲೋ ಆಯ್ತು ನೋಡ್ರಿ, ಒಂದು ಸೂಜಿ ಮಾಡೇ ಬಿಡ್ರಿ ಅನ್ನಾರ. ಅಕ್ಕಾರ ಮೈ ಸಡ್ಲಿ ಬಿಡ್ರಿ ಜರ. ಡಾಕ್ಟ್ರ್ ಸಕಾಸ್ರಿ ಡಾಕ್ಟ್ರ್, ಸಕಾಸ್ರಿ ಡಾಕ್ಟ್ರ್ ಯಾರು ಬೇ ನೀರ ಹಿಂಗೆ ಶಾಂತ, 2 ಮಕ್ಳು ಅಳೋರಿ, ಇನ್ನ ಸೂಜಿಗೆ ಅಂಜೋದು ಬಿಡಂಗಿಲ್ಲ ನೋಡಿ. ನೀರು ಆತಳ ಸೂಜಿ ಮಾಡೀನಿ ಏನಾರ, ಇನ್ನು ಗುಳಿಗೆ ಇಟ್ಟು ಕೊಡ್ತೀನಿ ರೀ. ಅದ್ರ ಪ್ರಕಾರ ಗುಳಿಗೆ ತೊಗೋರಿ. 3 ಟೈಮ್ ಗುಳಿಗೆ ಕೊಡ್ತೀನಿ ರೀ, ಹರ್ಯಾಗ ಮಧ್ಯಾಹ್ನ ಸಂಜಿಕೆ. ಆ ಗುಳಿಗೆ ತೊಗೋರಿ. ಮತ್ತು ಇದೇನೈತಿ ಟೈಫಾಯ್ಡ್ ಶಾಖ ಐತ್ಲಿ, ಆ ಟೈಫಾಯ್ಡ್ ಮೇಲಿಂದ ಇಂಜೆಕ್ಷನ್ ಮಾಡೀನಿ ರೀ. ಇಟ್ರಾಗ ಕಡಿಮೆಯಾಗಿ ಹೋಗಿಬಿಡ್ತೈತಿ ರೀ. ಮತ್ತೇನು ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿರಿ, ಆರಾಮ್ ಕೆಲಸ ಮಾಡ್ಕೊತಿರ್ಬೋದು ರೀ. ಗುಳಿಗೆ ಒಂದು 3 ಹೊತ್ತು ತಪ್ಸಲ್ಲ ತೊಗೊಂಬಿಡ್ರಿ. ಆಯ್ತು ರೀ ಸರ, ಕೊಡ್ರಿ ತೊಗೋತೀವಿ ರೀ. ಶಾಂತ, ನೀವೊಂದಿಟ್ಟು ಅಡ್ಡಾಗು. ಮತ್ತು ಈಗ ಸೂಜಿ ಸುಚ್ಕೊಂಡು ಹುಡುಗರು ಬರ್ತಾನೆ ಅಡ್ಡಾಗು. ನಾ ಒಂದಿಟ್ಟು ಹೊಲ ಕಡೆ ಹೋಗಿ ಬರ್ತಾನು. ಅಡ್ಡಾಗಿ ನೋಡು, ಒಂದಿಟ್ಟು ಹೊತ್ತು ಮುನಿಗಿ ಆರಾಮ್ ಮನುಷ್ಯರ ಜರ ಆಳದು ಹೇಳಿ ಬರ್ತೇನೆ ನೋಡು. ಮುಂದೆ ಕಸ ಭಾಳ ಬಂದೈತೆ, ಜರ ಕಸ ಎಲ್ಲ ಆರ್ಸಿ ಹೋಗಿಬಿಟ್ರಿ ಅಂದ್ರೆ ಮಗುಳಿಕಾಗಿ ಬಿಡ್ತೈತಿ. ಮತ್ತು ಗೊಂಜಾಳದು ಹಾಕಕ್ಕೆ ಬರ್ತೈತಿ. ಗೊಂಜಾಳ ಹಾಕ್ತಿದ್ದಂಗೆ ನಮ್ಮ ಶೇಂಗಾ ಬರ್ತೈತಿ, ಶೇಂಗಾ ಕೀಳೋದೈತಿ. ಹೊಲ ಎಲ್ಲ ಹಂಗೆ ಬಿದ್ದುಬಿಟ್ಟೈತಿ. ಕೆಲಸ 108 ತುಂಬ್ಯಾವು. ಏನು ಮಾಡ್ತಿ, ನಾನು ಗಳೆ ಹೊಡೋದು ಬನ್ನಿ. ಮತ್ತು ನೀ ನೋಡಿ ಏನು ಮಾಡ್ತಿ, ಇದು ಮಾಡಿಬಿಡ್ತೀಯ. ಅದಟ್ಟು ಹೇಳಿ ಬರ್ತೇವೆ ಮತ್ತು ಆಳುಗಳಿಗೆ. ಹೇಳಿ ಬರ್ತೇನೆ ರೀ, ಒಂದು ತಾಸು ಮಕ್ಕೋತೇನೆ. ಅಟ್ರಾ ಹುಡುಗರು ಬರ್ತಾವ, ಅವಕ್ಕೊಂದಿಟ್ಟು ಚಹಾ ಏನರ ಮಾಡಿ ಕೊಟ್ಟು ಹೋಗಿ ಹೇಳಿ ಬರ್ತೇನೆ. ಯಾರ್ಯಾರು ಬರ್ತಾರೆ ನೋಡೋನು. ಮತ್ತು 8 ಮಂದಿ ಆಳು ಹೇಳ್ಬೇಕು ರೀ. ನೋಡಿ 8 ಮಂದಿ ಬರ್ತಾರೆ ಅವ್ರನ್ನ ಕರ್ಕೊಂಡು ಬಾ. ಯಾಕಂದ್ರೆ 4-5 ದಿನಗಟ್ಲೆ ಮಾಡ್ಕೊಳಕ್ಕಿಂತ ಒಂದು 4-5 ಆಳು ಹೆಚ್ಚಿಗೆ ಹೇಳಿ ಒಂದು ದಿನದಾಗ ಆಗಿಬಿಡ್ತೈತಿ. ಕೊನೆ ನೀ ಕಸ ಆರಿಸಿಬಿಟ್ಟೆ ಅಂದ್ರೆ ನಮ್ಮ ಮಾತು ಗಳೆ ಹೊಡೆದು ಬಿಡ್ತಾನೆ. ಗಳೆ ಹೊಡೆದ್ಮೇಲೆ ಏನೈತಿ, ಪಟ್ನ ಕಾಳು ಹಾಕಿ ಬಿಡೋನು. ಗೊಂಜಾಳ ಹಾಕ್ತಿದ್ದಂಗೆ ಒಂದು 2-3 ದಿನ ನೀರು ಹಾಸ್ತನು. ಅಟ್ರಾಗ ಶೇಂಗಾನು ಬರತೈತಿ. ಈಗ ಆಮೇಲೆ ಮತ್ತೆ ಅದ ಆಳ್ಕೊಂಡು ತೊಗೊಂಡು ಪಟ್ನ ಶೇಂಗಾ ಅಂತ ಕಿತ್ಕೊಂಡು ಬಿಡೋನು. ಶೇಂಗಾ ಅಂತ ಕಿತ್ಕೊಂಡ್ರೆ ಮತ್ತು ಈಗ ಶೇಂಗಾದ ದಾರಿನಿ ಹೆಚ್ಚೈತೆ. ಶೇಂಗಾ ಕಿತ್ಕೊಂಡು ಬಿಟ್ಟು ಆಮೇಲೆ ಮತ್ತು ಅದ್ರಾಗ ಏನರ ಕಬ್ಬ ಮತ್ತು ಏನರ ಹಚ್ಚು ವಿಚಾರ ಮಾಡೋನು. ಪಟ್ನ ಹಚ್ಚಿಬಿಡೋನು. ಅದಟ್ಟು ಆಯ್ತು ಹೇಳ್ರಿ. ಹಂಗಾರೆ ನೋಡು ಯಾರ್ಯಾರು ಬರ್ತಾರೆ, ಹೋಗಿ ಒಂದು ತಾಸು ಮಕ್ಕೊಂಡು ಎದ್ದ ಹುಡುಗರು ಬರೋಣ. ಹೋಗಿ ನೋಡ್ರಿ, ನೀವೆಲ್ಲಿ ಹೋಗಿ ಬರ್ತಂದ್ರಲ್ಲ, ಹೋಗಿ ಬರ್ರಿ. ನಾನು ಒಂದು ತಾಸು ಮಕ್ಕೊಂಡು ಹೇಳ್ತೀನಿ. ನಿದ್ದೆ ಆಯ್ತು, ಹಂಗೆ ಮಕ್ಕೊಂಡ್ರೆ ಹಂಗೆ ಮಕ್ಕೊಳ್ಳೋದು ಆಗ್ತೈತಿ. ಇನ್ನು ಪಟ ಒಂದಿಟ್ಟು ಏನರ ನೋಡಿ ಹುಡುಗರು ಬರೋ ಹೊತ್ತಾಗೈತಿ. ಅವಕೊಟ್ಟು ಏನರ ಮಾಡಿಕೊಟ್ಟು ನೋಡು ಗೆಳತಿಯರೊಳಗೆ ಯಾರ್ಯಾರು ಬರ್ತಾರೋ ಮತ್ತು ಹೊರಗಿನವ್ರಿಗೆ ಯಾರ್ಯಾರು ಆಗ್ತೈತಿ ನೋಡಿ. 8 ಮಂದಿ ಒಂದು 5-6 ಆಳು ಅದು ಅಂದ್ರೆ ಎಲ್ಲ ಬಡ ಎಲ್ಲ ತೆಗೆದು ಹೊಲ್ದಂದು ದಗದ ಮುಗಿಸ್ಕೊಂಡ್ಬಿಡಾಕ ಬರ್ತೈತೆ ಆ ಕಡೆ.
ಹುಡುಗರು ಬಂದು ರೀ, ಹುಡುಗರು ಬಂದ್ಮೇಲೆ ಅವಕ್ಕೊಂದಿಟ್ಟು ಚಾ ಬಿಸ್ಕೆಟ್ ತಿನ್ನಿಸ್ನಿ, ಅವತ್ತು ತಿಂದು ಅದು ಬರ್ಕೊಂಡು ಕೂತು ನಾನು ಎಲ್ಲ ಮಾಡ್ಕೊಂಡು ಎದ್ನಿ. ಒಂದು ಸ್ವಲ್ಪ ಹಗರ್ ಆಗೈತೆ. ಈಗ ಒಂದಿಟ್ಟು ಗೆಳತಿ ಮನೆಗೆ ನೋಡೋನು ಕವಿತಾನ ಮನೆಗೆ ಬಂದೇನೆ. ನೋಡು ಕವಿ ಬರ್ತಾನ ಕಸಕ್ಕೆ, ಕೇಳಿ ಹೋಗಕ್ಕೆ ಬರ್ತೈತೆ ಕಡೆ ಮುಂದೆ. ಕವಿತಾ, ಏ ಕವಿ ಬಾಯಲ್ಲಿ ಹೊರಗೆ ಏನು ಮಾಡಕತ್ತಿದ್ದಿ ಒಳಗೆ ಕೂತು? ಶಾಂತಕ್ಕ ಬಾರ ಒಳಗೆ ಬಾಲ, ಹಿಂಗೆ ಅಪ್ರೂಪಕ್ಕೆ ಬಂದು ಬಿಟ್ಟಿಲ್ಲ ನಮ್ಮ ಮನೆಗೆ. ಏನಿನ್ನ ಒಳಗೇನು ಬರ್ತಿ ಬ್ಯಾರೆ ಬೇ ಹುಚ್ಚಿ, ಯಾರು ಎಟ್ಟು ಕರೀದು ಯಾವಾಗ ನೋಡ್ರಿ ಗುಹೆ ಒಳಗೆ ಕೂತಿರ್ತಿಲ್ಲಕ. ಯವ್ವ ನೀರ ನಿನ್ನ ಗುಹೆ ಬಿಟ್ಟು ಹೊರಗೆ ಬರಕ್ಕೆ ಆಗ್ತೈತೋ ಏನಿಲ್ಲೋ? ಹೆಂಗೆ ಒಟ್ಟು ಸಂಗಿನ ರೊಕ್ಕ ಏನು ತೊಗೊಂಡು ಹಾದಿ ಏನು ಪತ್ತೆನೇ ಇಲ್ಲ ನೋಡಿ ನೀರು. ಏನು ಮಾಡ್ತಿ ಬಿಡ ಯವ್ವ, ಒಟ್ಟು ದಗದನ ಹಗಿ ಹರಿವಲ್ಲ ನೋಡಿ, ಮನ್ಯಾನ ದಗದ ಅವು ಬಗಸಿ ಇವನ್ ನೋಡು. ಒಟ್ಟು ಏನು ಮಾಡ್ತಿ? ಬಾ ಕುಂಡ್ರು ಬಾ ಒಳಗರ ಬಾ. ಎಲ್ಲಿ ಒಳಗೆ ಬರ್ತಿ ಬಿಡ, ಇಲ್ಲೇ ಕುಂಡ್ರು ಬಾ. ಕಟ್ಟಿ ಪದ್ಧಸಿರಿ ಕಟ್ಟಿದಿ ನಮ್ಮದಾಗ ಹೇಳ್ತಾರೆ. ಕಟ್ಟಿ ಮೇಲೆ ಕೂತು ಈ ಕಡೆ ಹೊರಗೆ ಮಾತು ಹಚ್ಚಿ ಹೋಗ್ಲತ್ತ. ಕಟ್ಟಿರಿ ಗಂಡ ಹೆಂಡತಿ ಕೂಡಿ. ಮತ್ತೆ ಈಗ ನಾಟಕ ಮಾಡ್ತೀವಿ ಒಳಗೆ ಬಾತ್ ಹೇಳಿ. ಸುಮ್ಮನೆ ಇರ್ಲಿ ಬಾ ಹೊರಗೆ ಕೂತಿಲ್ಲೇ ಮಾತಾಡೋಣ. ಬಿಸಿಲು ಅಂದ್ರೆ ಬಿಸಿಲ, ಅದಕ್ಕೆ ಬಾ ಇಲ್ಲೇ ಕುಂಡ್ರು. ದಿನ ಎದ್ದ ಸಂಡಾಸಕ್ಕೆ ಬರ್ತಿದ್ದೀವಿ, ಎಲ್ಲರೂ ಕೂಡಿ ಸಂಡಾಸ್ ಕೂತಿದ್ದೀವಿ, ಎಲ್ಲರೂ ಕೂಡಿ ಒಗ್ಯಾನ, ಎಲ್ಲರೂ ಕೂಡಿ ಕೆಲಸ ಮಾಡ್ತಿದ್ದೀವಿ. ಏನು ಸಂಗಿನ ರೊಕ್ಕ ಬಂದಾವ ಅನ್ನೋ ತಡ ಕವಿ ಸವಿ ರಾಣಿ ಗೀನಿ ಎಲ್ಲ ಎಲ್ಲಿ ಹಾಳಾಗಿ ಹೋದಂಗೆ ಹೋಗ್ಯಾರ ನೋಡಿ. ಒಟ್ಟು ಯಾರು ಮಾಡ್ತೀವಿ ಬಿಡಯ್ಯವ, ಅವು ಎಲ್ಲೆಲ್ಲಿ ಹೋಗ್ಯಾವೇನೋ. ಒಟ್ಟೆಲ್ಲ ಇನ್ನು ಸಂತಿ ಬತ್ಲ ಇನ್ನು ಐತಾರ ಸಂತ್ಯಾಗ ನೋಡಿ ಎಲ್ಲರೂ ಮತ್ತೆ ಕೂಡುದು ನಾವು. ಅದಂತೂ ಕರೆ ನೋಡುವ ಹಾಕ್ಕೊಂಡ್ರಿ ಇಲ್ಲೇ ಕಟ್ಟಿ ಮೇಲೆ. ಯಾರು ಶಾಂತಕ ಹಿಂಗೆ ಬಂದು ಏನು ಪತ್ತೆನ ಇಲ್ಲಿ ಹಿಡಿದೆ ನೀನು? ನಮಗೆ ಹೇಳ್ತಿ ಪತ್ತೆನೇ ಇಲ್ಲ ಸಂಗಿನ ರೊಕ್ಕ ತೊಗೊಂಡೋಗಿ. ನೀರು ಎಲ್ಲಿ ಪತ್ತೆ ಇದಿ ಮತ್ತು ನೀನು ಪತ್ತೆನೇ ಇಲ್ಲಲ್ಲ. ಅಯ್ಯ ಏನು ಮಾಡ್ತೀವಿ ಬಿಡ ಯವ್ವ, ನನಗೂ ಒಟ್ಟು ಕನಕನಿಗೆ ಬಂದ ಉರಿ ಬರೋದು, ಒಟ್ಟು ಮೈಯ ಕೈ ಎಲ್ಲ ನುಸುದು ಸೋತು ಬಂದಂಗೆ ಆಗಿಬಿಟ್ಟಿತ್ತು. ಇವತ್ತು ನಮ್ಮ ಮನೆಯವ್ರ ಡಾಕ್ಟ್ರಿಗೆ ಕರ್ಕೊಂಬಂದಿರ. ಮಧ್ಯಾಹ್ನ ಒಂದು ಸೂಜಿ ಸುಚ್ಕೊಂಡು ಅಡ್ಡಾದ್ನಿ. ಮತ್ತು ಈಗ ಎದ್ದ ಈ ಕಡೆ ನಿಮ್ಮ ಮನೆ ಕಡೆನೇ ಬಂದೀನಿ ನೋಡು. ಹೌದು, ನಮ್ಗೇನು ಹೇಳೇ ಇಲ್ಲ ಒಂದು ಫೋನ್ ಹಚ್ಬೇಕಲ್ಲ. ಏನು ಫೋನ್ ಹಚ್ತಿ ಬಿಡಯ್ಯವ್ವ, ಈಗ ಆರಾಮಾಗೈತಿ. ಹೌದು, ಈಗ ಹೇಳಿ ಹಿಂಗೇನು ಈ ಕಡೆ ಬಂದುಬಿಟ್ಟು ಚಾರ ಮಾಡ್ಕೊಂಬರ್ತೀನಿ ಕುಂಡ್ರಿ. ಮೊದಲು ಚಾ ಕುಡ್ಕೋದು ಮಾತಾಡ್ನು. ಬೇಡ ಈಗ ಚಾದ ಏನು ಬೇಡ, ಮೊದಲು ಕಾವಾಗೈತಿ. ಅದರ ತಾಯಿಬಾಡಿ ಶಾಖ ಒಂದು ಆಗೈತಿ ಅಂದಾರ. ಚಾದ ಏನು ಕುಡಿದ್ವಲ್ಲ ಈಗ. ನಾ ಈ ಕಡೆ ಅದನ್ನು ಹೊಲ್ದಾಗ ಕಸ ಬಂದೈತೆ, ಮತ್ತು ಗಳೆ ಹೊಡೆದು ಬಿಟ್ಟಾರ ಮಣ್ಣಿ. ಅದು ಸ್ವಲ್ಪ ಗೊಂಜಾಳ ಹಾಕೋದೈತೆ. ಅದಕ್ಕೆ ನೋಡು ಯಾರು ಕಸ ತೆಗಿಯಾಗ ಬರ್ತಾರೋ ಕೇಳು ಅಂತ ಅನ್ನಕತ್ತೀರ ಇವ್ರು. ಮತ್ತು ಅದಕ್ಕೆ ನಾವ ಎಲ್ಲ ಗೆಳತ ತಕೊಂಡ್ಬಿಟ್ರ ಅಂತ ಹೇಳಿ ಆತತ್ ಹೇಳಿ, ಅದಕ್ಕೆ ನೋಡು ಯಾರ್ಯಾರು ಬರ್ತಿರ್ತೀವಿ ಎಲ್ಲಾರನ್ನೂ ಕೇಳ್ಕೊತ ಹೋಗ್ಬೇಕತ್ತ ಬನ್ಯಾನ. ಮತ್ತು ಬರ್ತೇನೆ ಹೆಂಗೆ ನೀ? ಮತ್ತು ಕಸ ಆರಿಸೋದೈತೆ, ಬರೀ ಗಳೆ ಹೊಡೆದು ಬಿಟ್ಟಾರ. ಕಸ ಆರಿಸೋದೈತೆ, ಮತ್ತು ಕಸ ಆರಿಸಿದ್ಮೇಲೆ ಹಂಗೆ ಒಂದಾದ್ಮೇಲೆ ಒಂದು ತೆಗೆದು ನಮ್ಮ ಹೊಲ ಚಾಲನದ. ಇನ್ನು ಕಸ ಆರಿಸಿದಂಗನ ಮತ್ತು ಗೊಂಜಾಳ ಹಾಕೋದೈತಿ. ಗೊಂಜಾಳ ಹಾಕೋದು ಮುಗಿತ ನೋಟ್ರಿಗೆ ಶೇಂಗಾ ಕೀಳೋದೈತಿ. ಶೇಂಗಾ ಕೀಳೋದು ಹರಿದು ಮತ್ತು ಅದು ಹಾಕ್ತಿದ್ದಂಗೆ ಮತ್ತು ಏನು ಕಬ್ಬು ಹಚ್ಚೋದೈತಿ. ಹಿಂಗೆ ಒಂದಾದ್ಮೇಲೆ ಒಂದು ತೆಗೆದು ಅದಾವ. ಅದಕ್ಕೆ ಮತ್ತು ಒತ್ತಾಟಿಗೆ ಮಾಡೋರು ಅದೀವಿ. ಇನ್ನು ಅದಕ್ಕೆ ಬರ್ತೇನೆ ಅದು ಕೇಳಕ್ಕೆ ಬಂದೀನಿ. ಹೇಳ ಹೆಂಗೆ ಮಾಡ್ತೀವಿ? ಬರ್ತೇನೆ ಹೆಂಗೆ? ಗುಹೆ ಒಳಗೆ ಕುಂಡ್ರದ್ ಬಿಡು. ಗುಹೆ ಬಿಟ್ಟು ಜರ ಹೊರಗೆ ಬಾ ನಮ್ಮ ಜೊತೆ. ಗುಹೆ ಒಳಗೆ ಕೂತು 4 ತತ್ತಿ ಹಾಕಿದಿ ಸಾಕಾಗಿಲ್ಲ. ನಿನ್ನ 8 ತತ್ತಿ ಹಾಕ್ಬೇಕತಿ. ಅಯ್ಯವ್ವ ಒಟ್ಟು ಯಾನಕ್ಕ 4 ಮಕ್ಕಳ ಮಾಡೀನಿ ಅಂತೇಳಿ 4 ತತ್ತಿ ಹಾಕಿನಿ ಅಂತೇಳಿ ನನಗೆ ಹಂಗಿಸ್ತೇನೆ. ಇವ್ವ ಏನು ಗುಹೆ ಬಿಡಕ್ಕ, ನಾ ಕಡ್ದೆ ನನ್ನ ದಟ್ಟ ತಡ ಅದ್ರದ್ದು ಬಳಿದು ತೊಳೆದು ಅದ ರಗಡಾಗಿ ಹೋಗ್ತೈತಿ. ಬರ್ತಾನ ಇವ ಒಳ್ಳೆ ಬರ್ತಾನಾರ. ಈಗ ಸಾಲಿ ಸುಟ್ಟಿಗೈತೆ, ಇನ್ನು ಮುಗಿತೀನಿ. ನಾಳಿಲ್ಲ ನಾಡ್ದ ಅವನ ಮನೆ ಕಡೆ ಹೋಗುವುದ ಹುಡುಗರ ಎಲ್ಲ ಹುಡುಗರನ್ನೆಲ್ಲ ಕಳಿಸ್ಬಿಡ್ತೇನೆ. ಮತ್ತು ಇವ್ರಿಗೆ ಏನೈತಿ ಊಟ ಸಲುವಾಗಿರ ನಾ ಬೇಕಲ್ಲವ, ಮತ್ತು ನಾ ಹೋಗಕ್ಕೆ ಆಗಂಗಿಲ್ಲ. ಅದಕ್ಕೆ ನಾವು ಕುಳಿತೇನೆ. ಹುಡುಗರು ಹೋಗ್ತಾವ ಎಲ್ಲ ಥರ ಹುಡುಗರನ್ನ ನಾಡದ ಕಳ್ಸಾಕಿದ್ದೀನಿ. ಮತ್ತು ನಾನು ಬರ್ತೇನೆ ಸುಗ. ಮತ್ತು ಅಟ್ಟೆಲ್ಲ ದಗದ ಒತ್ತಾಟಿಗೆ ದಗದ ಕತ್ತಾಗ ಬರ್ತೈತಿ. ನಾವು ಅವ್ರಿಗೆ ಹೇಳ್ಕಿತ್ತ ಈಗ ಗೆಳತಿಯರೊಳಗೆ ಯಾವ್ಯಾವ ಬರ್ತಾವೆ ನೋಡು, ಸವಿ ರಾಣಿ ಯಾವ್ಯಾವ ಬರ್ತಾವೆ ನೋಡು, ಎಲ್ಲಾರನ್ನ ತೊಗೊಂಡು ಹತ್ತಾಗಿ ಬಿಡ್ತೈತಿ ಆ ಕಡೆ ದಗದಕ್ಕೆ ಒತ್ತಾಟಿಗೆ. ಚಲೋ ಭಾಳ ಆತ ಹಂಗಾರ. ಅದ ನೋಡಿ ಇನ್ನು ಸವಿ ಬರ್ತಾ ಇಲ್ಲಿ ನೋಡ್ತಾನೆ. ರಾಣಿ ಅಂದರೆ ಏನು ಆಕೇನೇನು ಬಂಗಾರ ಭೇಟಿ ಆಗಿತ್ತೇಕಿದೆ ಅಂತ ಕೇಳ್ತಿ. ಆಕೇನು ನಮ್ಮಂಥವ್ರ ಜೋಡಿ ದಗದಕ್ಕೆ ಬರ್ತಾಳೆ, ಬರೀ ಗೆಳತನ ಕಟ್ಟಾಕಿ. ಆಕೇನು ಬಡ್ಡಿ ಆಡಕಿದಾಳೆ. ಈಗ ಬಡ್ಡಿ ಬಂಗಾರ ಮಾದಾಳು. ನಮ್ಮಂಥವ್ರ ಜೋಡಿ ಕಸಕ್ಕೆ ಬರ್ತಾಳೆ. ಆಕಿ ಕುರ್ಪಿ ಇಡ್ತಾಳೆ ಆಕಿ ನಮ್ಮ ಜೋಡ. ಆಕ್ಯಾನ ಕಸ ಆರ್ಸಕ್ಕೂ ಬರತ್ತಾಳ, ಮತ್ತೊಂದ್ಕು ಬರತ್ತಾಳ. ನೀ ಏನು ಹಂಗೆ ಅನ್ನಕೋಬೇಡ. ನೀ ಆಕಿ ಬಡ್ಡಿ ಗಿಡ್ಡಿ ದುನಿಯಾ ಆಡ್ಲಿಕ್ಕೆ ಆಕಿಗೆ ವಾರ 10,000 ಅಲ್ಲ, ಆಕಿ ದಿನಕ್ಕೆ 10,000 20,000 ಬಡ್ಡಿ ಬರ್ತೈತಿ ಅಂದ್ರು ಮತ್ತು ಗೆಳತಾರ ಜೋಡಿ ಕಸಕ್ಕೆ ತಯಾರಿರ್ತಾಳೆ. ಆಕಿ ಭಾಳ ಶಾನೆ ಅದಾಳ. ನೀ ಶಾಂತಕ್ಕ ನಮಗೆ ಮಳಿಲ್ಲ. ಆಕಿ ಕಸಕ್ಕೂ ಬರ್ತಾಳು. ಎಂಥ ಬೇಕಾದ ಕೆಲಸ ಹೇಳಿ ಎಂಥ ಬೇಕಾದ ಕೆಲ್ಸಕ್ಕೆ ಬರ್ತಾಳೆ. ಈಗ ನೀ ಎಮ್ಮೆ ಅನ್ನಕತ್ತಿದ್ರೆ ತುಸು ದಿನ ತಡಿ ಆಕಿನೂ ಬಡ್ಡಿ ರೊಕ್ಕ 4 ರೂಪಾಯಿ ಮಾಡಿ ಆಕಿನೂ ಒಂದು ಎಮ್ಮೆ ತೊಗೊಂಡು ಬರತ್ತಾಳ ನೋಡ್ತೀರಿ. ನಾನೇ ವಿಚಾರ ಮಾಡೀನಿ, ನಾನು ಒಂದು ಎಮ್ಮೆ ತಂದು ಕಟ್ಬೇಕಂತ ಮಾಡೀನಿ. ಹೆಂಗಾದ್ರೆ ಈ ಕಸಕ್ಕದು ಬರತ್ತನಲ್ಲ, ಜರ ಒಂದು ಪೆಂಡೆ ಕಟ್ಟ ಮೇವು ಕಟ್ಕೊಂಬಂದು ಹಾಕಿನಿ ಅಂದ್ರೆ ಒಂದಿಟ್ಟು ಮನೆಗಾರ ಮೊಸರು ಮೊಸರು ಆಗ್ತೈತೆ. ನಮಗೇನೇವ ಮೊಸರೆಲ್ಲ ಕೊಂಡು ತರೋ ತಿನ್ನಾಕತ್ತೈತಿ, ತಿನ್ನೋದಾಗತ್ತೈತೆ. ಅದ ಒಂದು ಎಮ್ಮೆ ಕಟ್ಟಿಬಿಟ್ಟು ಅಂದ್ರೆ ನಮ್ಗೆ ಹೈನಾಗಿಬಿಡ್ತೈತಿ ಅಂತ ಹೇಳಿ ನಾನು ವಿಚಾರ ಮಾಡೀನಿ. ನೋಡು ಸಂಗಿನ ರೊಕ್ಕ ತಗೊಂಬಂದ್ಮೇಲೆ ನಮ್ಮ ಮನೆಯವ್ರು ಅದ ಅಂದಾರ ನೋಡು, ಬರೀ ಬಂಗಾರ ಬಡ್ಕೋಬೇಡ. ಬಂಗಾರ ಜೊತೆ ಒಂದಿಟ್ಟು
ಒಂದು ಎಮ್ಮಿ ತಗೋ ಮತ್ತು ನೋಡಕ್ಕೆ ಶಾಂತಕ್ಕೆ ಹೆಂಗೆ ಎಮ್ಮಿ ಕಟ್ಟಾಕತ್ತಾಳ. ನೀನು ಒಂದು ಎಮ್ಮಿ ಕಟ್ಟ ಹೈನರ ಆಗ್ತೈತಿ. 4 ಹುಡುಗರಿಗೆ ನಮಗೆ 6 ಜನ ಆಗ್ತೀವಿ. ಎಲ್ಲಿ ದಿನ ಒಂದು ಲೀಟ್ರ್ ಹಾಲು ಅರ್ಧ ಕಿಲೋ ಮೊಸರು ಬೇಕಾಗ್ತೈತಿ. ಎಷ್ಟು ಹೊರಗೆ ತರೋದು ಮತ್ತು ಸುಮ್ಮ ಮನ್ಯಾಗ ಒಂದು ಎಮ್ಮಿ ತಂದು ಕಟ್ಟುವತ್ತು ಅವರು ಅನ್ನಕತ್ತಾರ. ನಾನು ನೋಡ್ಬೇಕು ಈಗ ಹತ್ನ್ಯಾಗ ಶಾಂತಿ ಪ್ಯಾಟಿ ಆಯ್ತಾರು ಕೂಡ್ತೈತ್ಲೆ. ಆಯ್ತಾರು ನಾವು ಹೋದಿವಂದ್ರೆ ಇವರು ಆಯ್ತಾರು ಬರ್ತಂದಾರ ಅಲ್ಲಿ ಪ್ಯಾಟಿ ಕಡೆ. ನಾವು ಒಂದು ಎಮ್ಮಿ ನೋಡಿ ಬರೋದಿವ. ಆಕೇನು ಬರ್ತಾ ಬಿಡ್ನಿ. ಆಕಿ ರಾಣಿ ನೀ ಏನು ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡಿ. ನೀ ಬೇಕಾದ್ರೆ ಆಕಿ ಕಡೆ ಹೋಗಿ ಕೇಳಿ ಬರ್ರಿ. ಬರ್ತೀಯನ್ನ ಕಸಕ್ಕತ್ತೇಳಿ ಬರಲಿಲ್ಲ ಅಂದ್ರೆ ಹೇಳ್ತೀನಿ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಕಸ ತುಂಬೇವಿ ನಿನ್ನ ಕಡೆ. ಮತ್ತು ಈಗ ಬರಲ್ದಿರ್ತಾಳು ಬರ್ತಾಳೆ ನಮ್ಮ ಜೋಡು. ಆಕಿನೂ ತೊಗೊಂಡ ಇವಾಗ ಗೆಳತಿಯರೊಳು ಆಕೆ ಹೋಗ್ಬೇಕಿರ್ಲಿ ಅಂದ್ರೆ ಟೈಮ್ ಪಾಸ್ ಆಗಂಗಿಲ್ಲ. ತಗೋ ಆಕಿನೂ ನಿಂಗೆ ತಿಳಿಯಂಗಿಲ್ಲ ಅದು. ಹೌದು ನೋಡು, ಒಂದು ಮಾತು ಕೇಳ್ತಾನೆ. ಹಂಗೆ ಈಗ ಸವಿತಾಗ ಅವ್ರಿಗೆಲ್ಲ ಹೇಳಕ್ಕೆ ಹೋಗ್ತೇನೆ ನೋಡು. ಮತ್ತು ಈಗ ನಡೀತಾನೆ. ಮತ್ತು ಅವ್ರಿಗೆ ಹೇಳಿ ಮನೆ ಕಡೆ ಹೋಗ್ಬೇಕು. ಹುಡುಗರು ಅಟ್ಟದ ಮನ್ಯಾಗ ನಡೀತಾನೆ. ಮತ್ತು ಬರ್ತಾನೆ ನೋಡು. ಮತ್ತು ನಾಳೆ ಹೋಗೋಣ ಬಾ ಅಂದಾರ ಇವ್ರೆ. ಯಾಕಂದ್ರೆ ಭಾಳ ಒಣಗಾಕತ್ತೈತೆ ಮತ್ತು ಒಣಗ್ತೈತಿ ಕೊನೆ. ಮತ್ತು ಅಲ್ಲೇ ಮತ್ತು ಕಸ ಆಗಿ ಬಿಡ್ತೈತೆ ಅದ. ಮತ್ತು ಮಳೆ ಬಿತ್ತಂದ್ರೆ ಅದಕ್ಕೆ ಪಟ್ನ ನಾಳೆ ಕಸ ಹಾರಿಸಿ ಬಿಡಕ್ಕೆ ಬರ್ತೈತಿ. ಹೊಲ ಅಂದ್ರೆ ನಾಳೆ ನೋಡಿ 10 ತನಕ ತಯಾರಾಗಿಬಿಡು. ಎಲ್ಲರೂ ಕೂಡ ಹೋಗಕ್ಕೆ ಬರ್ತೈತಿ ಆಟಕ್ಕೆ. ಹಾಂ ಆಯ್ತಾಳೆ ಶಾಂತಕ್ಕೆ ಹೋಗಿ ಬಾ. ತಯಾರಾಗಿರ್ತಾನೆ ಅಣ್ಣ. ರಾಣಿ ರಾಣಿ ಬಾರ, ಬಡ್ಡಿ ಬಂಗಾರವ ಹೊರಗೆ ಬಾ. ಸಾಕು ಬಡ್ಡಿ ಆಡಿದೀನಿ. ಬಾರಕ್ಕ ಶಾಂತಕ್ಕ ಒಳಗೆ ಬಾ. ಅಲ್ಲ ಹಂಗ್ಯಾಕೆ ಹೊರಗೆ ನಿಂತು ಯಾರು ಹಂಗೆ ಹೊರಗೆ ನಿಂತು ಒದರಾಗ್ತೈತಿ. ಒಳಗೆ ಬಾ. ಎಲ್ಲಿ ಒಳಗೆ ಬರ್ತಿ ಬಾರ ಇವ. ನಿನ್ನ ಹೊರಗೆ ಬಾ. ಕೆಟ್ಟ ಒಳಗೆ ಅಗಟಿಗೆ ಹಾಕಿ ನಂಗೆ ಏನಂತಾರ ಗೆಣಸಿಗೆ ಗಡೆ ಹಾಕಿ ಕುದಿಸಿದಂಗೆ ಆಗತೈತಿ. ಒಳಗೆ ಅನ್ಕೊಂಡಿರ್ತಿ. ಒಟ್ಟು ಬಾ. ಒಟ್ಟು ಬಡ್ಡಿ ಬಂಗಾರಮ್ಮ ಆಗಿದ್ದಿ ನೋಡಿ. ನೀವು ಒಟ್ಟು ಯಾವಾಗ ನೋಡ್ರು ಬಡ್ಡಿ ರೊಕ್ಕ ಎಣ್ಸಕ್ಕೆ ನೀನು ಒಳಗೆ ಕೂತ. ನಾವು ಬಿಸಿಲಾಗ ಈ ಕಡೆ ತಿರುಗಾಡೋರು ನಾವು. ಬಾ ಹೊರಗೆ ಬಾ. ಎಲ್ಲಿ ಒಳಗೆ ಕುಂಡಿರ್ತಿ. ಇಲ್ಲೇ ತಂಪದಿ ಬಿದ್ದಂಗೆ ಆಗತೈತಿ. ಹೊರಗೆ ಗಾಳಿ ಬಿಟ್ಟೈತಿ. ಇಲ್ಲೇ ಮಾತಾಡ್ನು ಬಾ. ಏನು ಬಡ್ಡಿ ಬಂಗಾರಮ್ಮ ಬಿಡ ಯವ್ವ. ಹರದು 12 ಆಗಿರ್ತೈತಿ. ಅದರ ಏನು ಕೇಳ್ತೀರಾ ಅಡಿ. ಚಾರ್ ತೊಗೊಂಬರ್ತೀನಿ ತಡಿ. ಚಾ ಕುಡ್ಕೋತಾರೆ ಮಾತಾಡ್ನು ಹೊರಗೆ ಗಾಳಿಗೆ. ಚಾಗಿ ಏನು ಬೇಡ ಈಗ. ಒಟ್ಟ ಸುಮ್ಮ ಬಾನಿ ಹೊರಗೆ. ಹೇಳಿ ಏನಾಯ್ತು. ಏನು ಚಾನು ಬ್ಯಾಡಂದಿ ಯಾನು ಬ್ಯಾಡಂದಿ ಏನಾಯ್ತು. ಹಿಂಗೆ ನನ್ನ ತೆಗೆದು ಬಿಟ್ಟಿದಿ. ಅವತ್ತೇನು ಎಮ್ಮಿ ನೋಡಿ ಬರ್ತನತ್ತು ವಾದಿ. ವಾಪಸ್ ಎಮ್ಮಿ ನೋಡಿದೆವೋ ಇಲ್ಲೋ ಏನು ಒಂದು ಹೇಳಿಲ್ಲ. ನೀ ನೋಡಿ ಬಂದ್ಲಕ್ಕ. ಯಾರು ನನಗೂ ಸೌಡೆ ಇಲ್ಲ, ಆರಾಮಿಲ್ಲಂಗೆ ಆಗೈತೆ. ಅದಕ್ಕೆ ಇವತ್ತು ಒಂದು ಸೂಜಿ ಸುಚ್ಕೊಂಡೀನಿ. ಸೂಜಿ ಸುಚ್ಕೊಂಡು ಒಂದು ತಾಸು ಮನ್ಕೊಂಡು ಈಗ ಈ ಕಡೆ ಬಂದೀನಿ ನೋಡ. ಕವಿ ಮನೆಗೆಟ್ಟು ಹೋಗಿದ್ನಿ. ಆಕಿಗೆಟ್ಟು ಹೇಳಿ ನಿನ್ನ ಕಡೆನೇ ಬಂದೀನಿ. ಈಗ ಒಂದಿಟ್ಟು ಹಗರಾಗೈತಿ, ಆರಾಮ ಇದ್ದಿದ್ದಿಲ್ಲ. ಹಂಗಾಗಿ ನನಗೂ ಇಲ್ಲಿ ಬರೋಕ್ಕಾಗಿಲ್ಲ, ಏನಿಲ್ಲ. ಎಮ್ಮಿ ನೋಡಿ ಬಂದೀವ. ಏನು ನಮಗೇನ ಜಮಾಸವಲ್ತ. ಆಕಿ ಭಾಳ ಮಾಡಿ ನೋಡ್ರಿ 70 75 ಹೇಳು. ಈಗ 85 ಅನ್ನಕತ್ತಾಳ. ಅದಕ್ಕೆ ನಮ್ಮ ಮನೆಯವ್ರು ನೋಡುನು ತಿನಿ ಪ್ಯಾಟಿಗೇನು ಹೋಗಿ ಬರೋನು ಒಮ್ಮೆ. ಪ್ಯಾಟ್ಯಾಗ ನೋಡು ಅಲ್ಲಿಗೆ ಇಲ್ಲಿಗೆ ರೇಟ್ ಎಷ್ಟಾಗ್ತೈತೆ ಅನ್ನೋದು ಜರ ಪ್ಯಾಟರ್ನ್ ರೇಟಿಗೆ ಮತ್ತು ಆಕಿ ರೇಟಿಗೆ ಜಮಾಸ್ತಿತ್ತಂದ್ರೆ ತೊಗೊಳ ಬರ್ತೈತೆ ಅಂದಾರ. ಅದಕ್ಕೆ ನೋಡುದ ಈ ರವಿವಾರ ಹೆಂಗಾದ್ರೂ ಆಯ್ತಾರೆ ಎಲ್ಲರೂ ಕೂಡಿ ಪ್ಯಾಟಿಗೆ ಹೋಗತ್ತೀವಲ್ಲ. ಅವಾಗ ಅವರು ಬರ್ತಂದಾರ. ಅಲ್ಲಿ ಪ್ಯಾಟ್ಯಾಗ ಎಮ್ಗಳು ಇರ್ತಾವ ಮತ್ತು ಅಲ್ಲಿನೂ ಕಂಡೀಷನ್ ಎಮ್ಗಳು ಇರ್ತಾವ. ಚಲೋ ನೋಡುನು ಯಾವ ಎಮ್ಮೆ ಚಲೋ ಅನಿಸ್ತೈತ್ಲೆ. ಅಲ್ಲಿ ಪಸಂದ್ ಬಂದ್ರೆ ಅಲ್ಲಿ ತೊಗೊಳುದ. ನಮ್ಮ ರೇಟ್ ತಕ್ಕಂಗೆ. ಇಲ್ಲಾಂದ್ರೆ ಇಲ್ಲೇ ತೊಗೋಬೇಕತ್ ಮಾಡೀವ. ಈಗ ಆಕಿದು ರೇಟ್ ಕೇಳ್ಕೊಂಡು ಬಂದೀವ. ನೋಡುನು ಇನ್ನೊಂದು 4 ದಿನ ಲಕ್ಕ ಅಟ್ರಾಗ ಪ್ಯಾಟಿಗೆ ಹೋಗೋದು ಬರತೈತೆ. ಆಯ್ತಾರ ನೋಡಕ್ಕೆ ಬರ್ತೈತೆ ಕಡೆ. ಹೌದು ಹಂಗೆ ಮಾಡೋಣ. ಮತ್ತು ಹೆಂಗಾದ್ರೂ ಆಯ್ತಾರ ಹೋಗೋದಿರ್ತೈತಿ. ಅವಾಗ ನೋಡೋಕ್ಕೆ ಒಮ್ಮೆ ಸುಮ್ಮ ಅವಸರು ಮಾಡಕ್ಕೆ ಹೋಗಬೇಡ. ಒಂದಿನ 2 ದಿನ ಒಂದಿನ ತೊಗೊಂಡು ಮರುದಿನ ಕುಡು ದಿನ ಸಿರಂಗಿಲ್ಲ. ಅದ ವರ್ಷಾನ್ಗಟ್ಲೆ ಹಿಂಡು ಹೈನ್ ಇರ್ತೈತಿ. ಅದಕ್ಕೆ ನೀನು ತಿಳಿಯಂಗಿಲ್ಲ. ಸುಮ್ಮ ಆಯ್ತಾರ ಪ್ಯಾಟಿಗೆ ಹೋಗ್ತಿಲ್ಲ ಎಲ್ಲರೂ ಕೂಡ ಜಮಾಸುನವ. ಅಲ್ಲಿ ಎಮ್ಮಿ ಇಲ್ಲಿ ಎಮ್ಮಿ ಅಲ್ಲಿ ರೇಟ ಈಕಿ ರೇಟ ನೋಡು ಯಾವ್ದು ಕರಕ್ ಅನಿಸ್ತೈತಿ ಯಾವ್ದು ಫರಕ್ ಮಾಡ್ತೈತಿಲ್ಲ ಅದ್ರ ತೊಗೊಳಕ್ಕೆ ಬರ್ತೈತಿ. ಮತ್ತು ಹಿಂಗೆ ಬಂದು ಆರಾಮಿದ್ದಿದ್ದಿಲ್ಲ ಅಂದ್ಲಕ್ಕ. ಆರಾಮಾಗೈತೆ ಈಗ? ಹ್ಞೂ ಆರಾಮಾಗೈತೆವ. ಮತ್ತಿದು ಕಸ ಒಂದು ಭಾಳ ಬಂದೈತೆ ಹೊಲ್ದಾಗ. ಅದಕ್ಕೆ ಕಸ ಆರಿಸೋದಿತ್ತು. ಹಂಗೆ ಶೇಂಗಾ ಹರಿದು ಹಂಗೆ ಕಬ್ಬು ಹಾಕೋದು ಹಂಗೆ ಎಲ್ಲ ಕಾಳು ಹಾಕೋದು ಎಲ್ಲ ಕೆಲಸ ಭಾಳ ಬಂದಾವ. ಒಟ್ಟು ಮೈ ಮೇಲೆ ಬಂದುಬಿಟ್ಟಂಗೆ ಬಿಟ್ಟಾವು ಕೆಲಸ. ನಮ್ಮ ಮನೆಯವ್ರು ಬೇರೆ ಒಬ್ಬರ ಆಗ್ತಾರೆ. ಗಳೆ ಹೊಡಿ ಅದು ಮಾಡಿ ಇದು ಮಾಡಿ 108 ದಗದ. ಅದ್ರ ಸಲುವಾಗಿ ಮತ್ತು ನೀನು ಕಸಕ್ಕೆ ಬರ್ತೀಯನ ಕೇಳಕ್ಕೆ ಬನ್ನಿವ. ಬರ್ತೀಯೋ ಇಲ್ಲೋ ಡೌಟ್ಲೇನೆ ಕೇಳಕ್ಕೆ ಬಂದೀನಿ ಇವ ನಾ. ಯಾಕಂದ್ರೆ ಮೊದಲೇ ನೀ ಬಡ್ಡಿ ಆಡ್ಕೋತ ಆರಾಮ್ ಬಿಂದಾಸದಿಯ. ನಮ್ಮಂತರ ಜೋಡಿ ಕಸಕ್ಕೆ ಹೆಂಗೆ ಬೆನ್ನು ಹತ್ತಿಯವ ನೀ. ಕವಿ ಅದ ಅಂದ್ರೆ ಕವಿ ಮನೆಗೆ ಹೋಗಿದ್ನಿ ಮೊದಲ. ಕಸಕ್ಕೆ ಬರ್ತಾಳಿಲ್ಲ ಏನೋ ರಾಣಿ ಎನ್ನಿ. ಯಾಕೆನ ಅಂದಳು ಯಾಕೆ ಬರಂಗಿಲ್ಲ ಹೋಗಿ ಬರ್ತಾಳೆ ಹೋಗು ಕೇಳು ನಮ್ಮ ಗೆಳತಿಯರ ಜೋಡಿ ಬರ್ತಾಳಂದ್ರೆ. ಅದಕ್ಕೆ ಕೇಳಕ್ಕೆ ಬನ್ನಿ ಬರ್ತೇನೆ ಹೆಂಗೆ. ಹಂಗೆ ಕತಿಯ ಶಾಂತಕ್ಕ. ನಾ ಬರಂಗಿಲ್ಲ. ನಾ ಯಾವತ್ತರ ಬರಂಗಿಲ್ಲ ಅಂದೇನೇನ. ಬಡ್ಡಿ ಗಿಡ್ಡಿ ಯಾನ ಮಕ್ಕಳ ಜೀವನಕ್ಕೆ. ನಿಮ್ಗಾದ್ರೆ ಹೊಲ ಮನೆ ಎಲ್ಲ ಐತಿ. ಮತ್ತು ನಿಮಗೇನು ಒಂದು ಬಿಟ್ಟು ಒಂದು ಹೊಲ್ದಾಗ ಬೋರ ಕೈ ತುಂಬ ದುಡ್ಡ ಚಿಂತೆ ಜೀವನ ಐತೆ. ನಿಮ್ಮ ಕಟ್ಕೊಂಡು ಗಂಡ ಎಲ್ಲ ಚಲೋ ನೋಡ್ಕೊತಾನ. ನಿಮ್ದೆಲ್ಲ ಹಂಗೈತಿ. ನಾನು ಕುಡುಕ ಗಂಡ ಯಾವತ್ತು ನನ್ನ ಕೈಯಾಗ ರೊಕ್ಕ ಇಸ್ಕೊಂಡು ಕುಡಿತೈತ್ಲಕ್ಕ. ಬರೀ ದುಡಿದು ಹೊಟ್ಟಿಗೆ ಸಾಲ್ತೈತಿ. ಮಕ್ಕಳು ಮುಂದಿನ ಜೀವನಕ್ಕೆ ಬೇಕ್ಲಕ್ಕ. ನಮಗೇನು ಏನು ಜಾಗಿಲ್ಲ ಏನಿಲ್ಲ. ನಂಬಿ ಮೋಸ ಹೋಗಿ ನಮ್ಮವ್ವ
ಇವ್ನು ಹೆಣಕ್ಕೆ ಬಡೋದು ಮತ್ತು ಏನರ ಮಾಡಿ 4 ರೂಪಾಯಿ ದುಡಿಬೇಕಲ್ಲಕ್ಕವ್ವ. ಆ ಆಸೆಗೆ ನಾನು ಹಿಂಗೆ ಮಾಡಿ ನಟ್ಟ ಬಿಟ್ಟು ಬಡ್ಡಿ ಆಡಾಕತ್ತೀನಿ. ಅದು ಬಿಟ್ರೆ ಮತ್ತೇನು ಕೆಟ್ಟ ಆಸೆ ಇಲ್ಲ ಇವ. ನಂದು ಬಡ್ಡಿನ ಜೀವನ ಅಲ್ಲ ಶಾಂತಕ್ಕ. ಯಾವಾಗ ಟೈಮ್ ಹೆಂಗೆ ಬರ್ತೈತಿ ಗೊತ್ತಿಲ್ಲ. ಆ ಬಡ್ಡಿ ಇರೋಕೆ ಏನೈತಿ, ಮಕ್ಕಳು ಸಾಲಿ ಸಬುಟಿ ಬರ್ತೈತಿ ಇಟ್ಟಿರ್ತನು. ಮತ್ತು ಮನೆ ನಡ್ಸೋಕೆ ಏನೈತಿ, ನನಗೂ ಬೇಕಲ್ಲಕ್ಕವ್ವ ಇದು. ಮತ್ತು ಬರ್ತಾನೆ ಒಳ್ಳೆ ಬರ್ತಾನೆ ಅವ. ಒತ್ತಾಟಿಗೆ ತೆಗೆದು ಹೊತ್ತ ಒತ್ತಾಟಿಗೆ ಗೆಳತಾರೆ ಎಲ್ಲರೂ ಕೂಡ ಬರ್ತೈತಿ. ಕವಿಗೆ ಹೇಳಿದೇನೋ ನಾನು ಬರ್ತನು ನೋಡಿ, ಪಾತಕಿಗೆ ಹೇಳಿ, ಸವಿಗೆ ಹೇಳಿ, ಮತ್ತಿನ ಎಲ್ಲರಿಗೆ ಹೇಳಿ ಎಲ್ಲರೂ ಕೂಡ ಹೋಗಕ್ಕೆ ಬರ್ತೈತಿ ಆ ಕಡೆ ತೆಗೆದಕ್ಕೆ. ಹಂಗಂದ್ರೆ ಆತಾಳು ಭಾಳ ಚಲೋ ಆತು. ಕವಿ ಅಂದ ಕವಿ ಒಂದಿಳು ಆಕೇನು ಇಲ್ಲಿ ಬರ್ತಾಳೆ, ಆಕೆ ಕೇಳತ್ತಂದಿಳು ಬನ್ನಿ ಬರ್ತನ ಅಂದು ಭಾಳ ಚಲೋ ಆತು. ಇನ್ನು ನಡೀತನು ಮತ್ತು ಹೊತ್ತು ಮನಗತೈತೆ. ಹುಡುಗರು ಅಟ್ಟ ಅದಾವ ಮನ್ಯಾಗ, ಇವರು ಮನ್ಯಾಗಿಲ್ಲ. ಇನ್ನು ಪಾತಕಗೆ ಸವಿಗೆ ನೋಡು ಅವ್ರಿಗೆ ಎಲ್ಲರಿಗೆ ಹೇಳಿ ಮನೆ ಕಡೆ ನಡೀತೀನಿ ನಾನು. ನೋಡು ನಾಳೆ ಹತ್ತಂದ್ರೆ ತಯಾರಾಗಿಬಿಡು, ಹೋಗ್ಬಿಡೋನು ಹೊಲಕ್ಕೆ. ಹಾಂ ಆತಾಳ ಹಂಗಾರೆ ನಡಿ ಶಾಂತಕ್ಕ ಬರ್ತಾನೆ ಹತ್ತಂದ್ರೆ ನಾಳೆ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಮತ್ತು ನಾಳೆ ಇದ್ರ ಮುಂದಿನ ಭಾಗನ ಅಪ್ಲೋಡ್ ಮಾಡ್ತೇನೆ ರೀ. ವಿಡಿಯೋ ಬರೋ ವಿಡಿಯೋ ಇದಕ್ಕಿಂತ ಚಲೋ ಅದಾವ್ರಿ. ಹಳ್ಳಿ ಸೊಗಡಿನ ಬಗ್ಗೆ ವಿಡಿಯೋ ಬರ್ತಾವ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.